ನನಗೆ ಇಬ್ಬರು ಮಾತ್ರ ಏಕವಚನದಲ್ಲಿ ನನ್ನ ಕರಿತಿದ್ರು, ಹೋಗೋ ಬಾರೋ ಅಂಥೇಳಿ ಏಕವಚನದಲ್ಲಿ ಯಾರು ಇಬ್ಬರು ಕರಿತಿದ್ರೆ, ಒಂದು ಶ್ರೀಕಂಠಯ್ಯನವರು, ಒಂದು ಅಂಬರೀಷ್. ಕ್ಯಾಬಿನೆಟಲ್ಲಿ ಕೂಡ ನಾವೆಲ್ಲ ಜೊತೆಗೆ ಕೆಲಸ ಮಾಡಿದ್ರು ಕೂಡ ನನ್ನ ಕ್ಯಾಬಿನೆಟಲ್ಲಿ ಕೂಡ ನನ್ನ ಏಕವಚನದಲ್ಲೇ ಬಳಸ್ತಿದ್ರು. ಹೋಗೋ ಬೋರೋ ಬೋಳಿ ಮಗನೇ ನೀನು ಬಾರೋ ಇಲ್ಲಿ ಅಂತಲೇ ಮಾತಾಡ್ತಿದ್ವಿ. ನಾವು ಯಾರು ಬೇಜಾರು ಮಾಡ್ಕೊತಿರ್ಲಿಲ್ಲ, ನಾವು ಪ್ರೀತಿಯಿಂದನೇ. ಅವ್ನು ಬೈದು ನನ್ನ ಬ್ರದರ್ ಇದ್ದಂಗೆ ಬಿಡಿ ಅಂದ್ಬಿಟ್ಟು ಕೆಲವರೆಲ್ಲ ಹಂಗೆ ನೋಡ್ತಿದ್ರು, ಏನು ನೀವು ಇಷ್ಟಲ್ಗೆ ಮಾತಾಡ್ತೇನೆ ಅಂತ. ಇಲ್ಲ, ಆತ್ಮೀಯತೆ ಏನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ನಾವೆಲ್ಲ ಸೇರಿ ಒಟ್ಟು ಕೆಲಸವನ್ನು ನಾವು ಮಾಡಿದ್ದೇವೆ. ಆದರೆ ಇನ್ನೊಂದು ದುರದೃಷ್ಟ ಅಂತ ವಿಚಾರ, ಎಂಥ ಸಂದರ್ಭ ನಿರ್ಮಾಣ ಆಯಿತು ಅಂತಂದರೆ, ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆದಮೇಲೆ ಅವರ ಸೀಟು ವೇಕೆಂಟ್ ಆಗೋದು. ನಾನು ಕಾಂಗ್ರೆಸ್ ಪಕ್ಷದಿಂದ ಆಗಲೇ ನಾವೆಲ್ಲ ಚುನಾವಣೆಗೆ ತಯಾರಾಗ್ತಾಯಿದ್ದು, CM ಲಿಂಗಪ್ಪನವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಇದ್ದಕ್ಕಿದ್ದಾಗೆ ಅಂಬರೀಷ್ ಅವ್ರನ್ನ ಜಾತ್ಯತೀತ ದಳದಿಂದ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿದ್ರು. ಒಂದು ಕಡೆ ಸ್ನೇಹ, ಒಂದು ಕಡೆ ಪಕ್ಷ. ನನಗೆ ಯಾರು ಸಹಾಯ ಮಾಡಿದ್ದವರು, ಯಾರು ಆತ್ಮೀಯತೆ ಇದ್ದವರು, ಅವ್ರ ವಿರುದ್ಧ ಚುನಾವಣೆ ಮಾಡಬೇಕಾದಂಥ ಒಂದು ದೊಡ್ಡ ಅನಿವಾರ್ಯತೆ. ಆ ಒಂದೂವರೆ ತಿಂಗಳು ನಮ್ಮ ನೋವು, ಆ ಚುನಾವಣೆ ಮಾಡಬೇಕಾದ್ರೆ ದೇವೇಗೌಡರ ಸೀಟನ್ನು ಭರ್ತಿ ಮಾಡಲಿಕ್ಕೆ ಅಂಬರೀಷ್ ಅವ್ರನ್ನ ಆಯ್ಕೆ ಮಾಡಿದಾಗ, ಅವತ್ತು ಅವರು ವಿಷ್ಣುವರ್ಧನ್ ಇಬ್ಬರು ಕೂಡ ದೇವೇಗೌಡರ ಜೊತೆ ದೆಹಲಿಗೆ ಬಂದರು. ನಾನು ಜಯಚಂದ್ರ ಅವತ್ತಿದ್ದೋ. ಸೊ ನಮಗೆ ಅದನ್ನು ಆ ನೋವು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಚುನಾವಣೆ ಮಾಡಬೇಕಾಯ್ತು. ಚುನಾವಣೆ ಅವತ್ತು ಅಂಬರೀಷ್ ಅವರು ಸೋತರು, CM ಲಿಂಗಪ್ಪನವರು ಗೆದ್ದರು. ಇಷ್ಟಾದರೂ ಕೂಡ ಅವರು ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡೋದು, ತೊಂದರೆ ಮಾಡೋಂಥದ್ದು, ಒಂದಿನ ಬೈಯೋದು ಯಾವುದು ಕೂಡ ಮಾಡಲಿಲ್ಲ.